ಎಸ್ಐಆರ್ ಕರಡು ಮತದಾರರ ಪಟ್ಟಿ ನಿನ್ನೆ ಪ್ರಕಟಗೊಂಡಿದೆ. ನಮ್ಮ ಹೆಸರು ಲಿಸ್ಟ್ ಅಲ್ಲಿ ಇದೆಯಾ ಇಲ್ವಾ ನೋಡೋದು ಹೇಗೆ, ಆನ್ಲೈನ್ ಮತ್ತು ಆಫ್ಲೈನ್ ವಿಧಾನ ಹೇಗೆ, ಈ ಬಗ್ಗೆ ಜನರಲ್ಲಿ ಏನೇನು ಗೊಂದಲ ಇದೆ, ಇಂದಿನಿಂದ ಮ್ಯಾಪಿಂಗ್ ಆಗದ ಮತ್ತು ಅನಾಲಿಸಿಸ್ ಮತದಾರರಿಗೆ ನೋಟಿಸ್ ನೀಡಲಾಗ್ತಾ ಇದೆ. ನೋಟಿಸ್ ಕೊಡ್ತಿರೋದು ಯಾಕೆ, ಜನರಿಗಿರುವಂತಹ ಗೊಂದಲ ಏನು, ಇದೆಲ್ಲದರ ಬಗ್ಗೆ ನಮ್ಮ ರಿಪೋರ್ಟರ್ಸ್ ಗ್ರೌಂಡ್ ರಿಪೋರ್ಟ್ ಮಾಡಿದ್ದಾರೆ, ನೋಡೋಣ. ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಕೊನೆಯ ಹಂತವನ್ನ ತಲುಪಿದ್ದು ಕೇಂದ್ರ ಚುನಾವಣಾ ಆಯೋಗ ನಿನ್ನೆ ಕರಡು ಮತದಾರರ ಪಟ್ಟಿಯನ್ನ ಪ್ರಕಟ ಮಾಡಿದೆ. ರಾಜ್ಯದ ಸುಮಾರು 1,97,96,339 ಮಂದಿಯ ಹೆಸರನ್ನ ಕೈ ಬಿಡಲಾಗಿದೆ. ಕರಡು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದೆಯಾ ಇಲ್ವಾ ಅನ್ನೋದನ್ನ ನೋಡೋದು ಹೇಗೆ, ಈ ಎಲ್ಲ ವಿಚಾರವನ್ನ ಎಸ್ಐಆರ್ ಕುರಿತಾದಂತಹ ಮಹತ್ವದ ವಿಚಾರವನ್ನ ಇವತ್ತಿನ ಬಿಗ್ ಸ್ಟೋರಿಯಲ್ಲಿ ನಾವು ಕೊಡ್ತಾ ಹೋಗ್ತೀವಿ, ಕೇಳಿ. ಕರ್ನಾಟಕದಲ್ಲೇ ವಾಸವಾಗಿದ್ದು ನಮ್ಮ ಹೆಸರು ಕರಡು ಮತದಾರರ ಪಟ್ಟಿಯಲ್ಲಿ ಡಿಲೀಟ್ ಆಗಿದ್ರೆ ನಾವು ಮುಂದೆ ಏನ್ ಮಾಡಬೇಕು? ಫಾರ್ಮ್ 6 ಇದೆ, ಫಾರ್ಮ್ 6A ಇದೆ, ಫಾರ್ಮ್ 7 ಇದೆ, ಫಾರ್ಮ್ 8 ಇದೆ. ಈ ಫಾರ್ಮ್ಗಳೆಲ್ಲ ಏನ್ ಹೇಳುತ್ತೆ? ಸೊ ನಾವು ಯಾವ ಫಾರ್ಮ್ ಅನ್ನ ಅಪ್ಲೈ ಮಾಡಬೇಕು, ಈ ಎಲ್ಲ ವಿಚಾರವನ್ನ ಹೇಳ್ತಾ ಹೋಗ್ತೀವಿ, ಕೇಳಿ. ನೀವು ಅರ್ಹ ಮತದಾರರಾಗಿದ್ರೆ, ಕರಡು ಪಟ್ಟಿಯಲ್ಲಿ ಹೆಸರು ಇಲ್ಲದಿದ್ರೆ, ಕರ್ನಾಟಕದಲ್ಲಿಯೇ ವಾಸವಿದ್ರೆ ಸೂಕ್ತ ದಾಖಲೆಯ ಜೊತೆ ಫಾರ್ಮ್ 6 ನಡಿ ಅರ್ಜಿ ಹಾಕಬೇಕು. ಹೊಸ ಮತದಾರರಾಗಿ ನೋಂದಾಯಿಸಲು ಫಾರ್ಮ್ 6 ಅಪ್ಲೈ ಮಾಡಬೇಕು. ಈಗಾಗಲೇ 4,73,354 ಮತದಾರರು ಫಾರ್ಮ್ 6 ನಡಿ ಅರ್ಜಿ ಹಾಕಿದ್ದಾರೆ. ಎನ್ಆರ್ಐ ಮತದಾರರು ಆಗಿದ್ರೆ ಫಾರ್ಮ್ 6A ಭರ್ತಿ ಮಾಡಬೇಕು. ನಿಮ್ಮ ಹೆಸರನ್ನ ಡಿಲೀಟ್ ಮಾಡಬೇಕು ಅಂತಾದ್ರೆ ಫಾರ್ಮ್ 7 ಭರ್ತಿ ಮಾಡಬೇಕು. ನಿಮ್ಮ ಮನೆ ಅಡ್ರೆಸ್ ಬದಲಾವಣೆ ಮಾಡಬೇಕು ಅಂದ್ರೆ ಫಾರ್ಮ್ 8 ಅಡಿ ಅರ್ಜಿ ಹಾಕಬೇಕು. ನಿಮ್ಮ ಹೆಸರನ್ನ ತಿದ್ದುಪಡಿ ಮಾಡಲು ಬಯಸಿದ್ರೆ, ಡೇಟ್ ಆಫ್ ಬರ್ತ್ ಏನಾದ್ರೂ ಚೇಂಜ್ ಮಾಡಬೇಕು ಅಂತಾದ್ರೆ, ಮನೆ ಶಿಫ್ಟ್ ಇದ್ರೆ, ವಿಳಾಸ ಬದಲಾವಣೆ ಮಾಡಬೇಕು ಅಂದ್ರೆ ಫಾರ್ಮ್ 8 ಅಡಿ ಅಪ್ಲೈ ಮಾಡಬಹುದು. ಈ ಬಗ್ಗೆ ಏನಾದ್ರೂ ಅನುಮಾನಗಳು ಇದ್ರೆ ತಕ್ಷಣ ಸ್ಥಳೀಯ BLOಗಳ ಸಂಪರ್ಕ ಮಾಡಿ ಅರ್ಜಿ ಭರ್ತಿ ಮಾಡಿ ಕೊಡಬಹುದು ಅಥವಾ ಆನ್ಲೈನ್ ಮೂಲಕವೂ ಅರ್ಜಿ ಹಾಕಬಹುದು. voters.eci.gov.in ವೆಬ್ಸೈಟ್ ಮೂಲಕ ಅಥವಾ ECI ನೆಟ್ ಮೊಬೈಲ್ ಆಪ್ ಮೂಲಕವೂ ಅಪ್ಲೈ ಮಾಡಬಹುದು. ಸೆಪ್ಟೆಂಬರ್ 23ರ ಒಳಗೆ ಅಪ್ಲೈ ಮಾಡಲು ಕೊನೆಯ ಅವಕಾಶ ಕಲ್ಪಿಸಿಕೊಡಲಾಗಿದೆ. ನಿಗದಿತ ದಿನಾಂಕದ ಒಳಗಡೆ ಅರ್ಜಿ ಹಾಕಿದರೆ ಮಾತ್ರ ಅಂತಿಮ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಪ್ರಕಟ ಆಗುತ್ತೆ. ಇದು ಮಾಡಿದ ಒಳ್ಳೇದೇ ಎಲ್ಲ ಗೊತ್ತಾಗ. ಇದರಿಂದ ಸುಮಾರು ಜನ ಅನರ್ಹರು ವೋಟ್ ಹಾಕ್ತಿದ್ದಾರೆ, ಅರ್ಥಾಯ್ತಾ? ಈಗ ಅರ್ಹರಾಗಿರೋರಿಗೂ ಚಾನ್ಸ್ ಸಿಗ್ತಾ ಇಲ್ಲ, ಇವ್ರದ್ದು ಅವರೇ ಕಾಪಿ ಹೊಡಿತಿದ್ದಾರೆ. ಹಂಗಾಗಿ ಈ ಪ್ರಕ್ರಿಯೆ ನಮ್ಗೆ ಒಳ್ಳೇದೇ. ಕೆಲವರಿಗೆ ಎಲ್ಲರಿಗೂ ಒಂದು ಅರ್ಥ ಆಗಲ್ಲ, ಇದು ಕೆಲವರಿಗೆ ಅರ್ಥ ಆಗುತ್ತೆ. ಯಾಕೆಂದ್ರೆ ಆ ಸೆಕ್ಷನ್ ಅಲ್ಲಿ ಇರೋರು, ಆ ಇದಕ್ಕಿರೋರು, ಆ ನೇಮ್ಸಿರೋರಿಗೆ ಅರ್ಥ ಆಗುತ್ತೆ, ಬೇರೆಯವ್ರಿಗೆಲ್ಲ ಅರ್ಥ ಆಗಲ್ಲ. ಯಾಕೆಂದ್ರೆ ಇದು ಕೆಲವರಿಗೆ ಒಳ್ಳೆ ರೀತಿ ಸಲಹೆನೂ ಇದೆ. ಯಂಗ್ಸ್ಟರ್ಸಿಗೆಲ್ಲ ಒಳ್ಳೆ ಒಂದು ಅವಕಾಶ ಹೊಂದಿದೆ. ಬಟ್ ಹಳೆಬ್ರದೆಲ್ಲ ಹೂಎವರ್ ಸೀನಿಯರ್ ಸಿಟಿಸನ್ಸ್ ಅವ್ರದೆಲ್ಲ ತುಂಬ ಕನ್ಫ್ಯೂಷನ್ಸ್ ಇದೆ. ಸೊ ಇನ್ನೂ ಏನು ಹೇಳೋದು, ಕ್ಲಿಯರ್ ಆಗಿ ಮಾಡ್ಬೋದಿತ್ತು. ನೋಡೋಣ, ಅರ್ಧ ದಾರಿಗೆ ಬಂದಿದ್ದೀವಿ, ಹೇಗಿದಾಗತ್ತೆ ಅಂತ ನಮಗೆ ಗೊತ್ತಿಲ್ಲ. ಅವಶ್ಯಕತೆ ಏನಿರಲಿಲ್ಲ ಮೇಡಮ್, ಆದರೆ ಇವಾಗ ಬಂದಿರೋ ಮುಖ್ಯಮಂತ್ರಿಗಳಿಗೆ ಇಷ್ಟ ಆಗಿದೆಯೇನೋ ಅದಕ್ಕೆ ಮಾಡಿದ್ದಾರೆ ಅಂತ. ನಮಗೆ ಮನೆಗೆ ತಂದು ಕೊಟ್ಟಿದ್ರು, ನಂಬರ್ ಎಲ್ಲ ಕೊಟ್ಟಿದ್ರು, ಅದ್ರ ಮೇಲೆ ನೋಡಿ. ಕೆಲವ್ರಿಗೆ ಇದು ಮಾಡಿರೋದು ಒಳ್ಳೇದು ಆಗುತ್ತೆ, ಕೆಲವರಿಗೆ ಏನು ಅವಶ್ಯಕತೆ ಇಲ್ಲ ಅನಿಸುತ್ತೆ. ಒಬ್ಬೊಬ್ರಿಗೆ ಎರಡೆರಡು ಇಟ್ಕೊಂಡಿರ್ತಾರಲ್ಲ, ಆ ಥರ ಅದೆಲ್ಲ ಕ್ಯಾನ್ಸಲ್ ಆಗಿ ಒಬ್ಬರಿಗೊಂದೇ ID, ವೋಟರ್ ID ಆ ಥರ ಇರೋದು ಒಳ್ಳೇದು ಅನಿಸುತ್ತೆ. ತುಂಬಾ ಜನರಿಗೆ ಕರಡು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನ ನೋಡೋದು ಹೇಗೆ ಅನ್ನುವಂತಹದ್ದೇ ಒಂದು ದೊಡ್ಡ ಗೊಂದಲ. ಸೊ ಆನ್ಲೈನ್ ಮತ್ತೆ ಆಫ್ಲೈನ್ ವಿಧಾನಗಳು ಯಾವ ರೀತಿಯಾಗಿದೆ, ಇದನ್ನ ಗಂಗಾಧರ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ, ಕೇಳಿ. ಎಸ್ಐಆರ್ ಕರಡು ಮತದಾರರ ಪಟ್ಟಿ ಸೋಮವಾರವಷ್ಟೇ ಬಿಡುಗಡೆ ಆಗಿದೆ. ಸಹಜವಾಗಿ ಎಲ್ರಿಗೂ ಕೂಡ ಒಂದು ಅನುಮಾನ ಇರುತ್ತೆ, ನಮ್ಮದು ಆ ಲಿಸ್ಟಲ್ಲಿ ಇದೆಯಾ ಇಲ್ವಾ ಅನ್ನೋದು ಸಹಜವಾಗಿ ಅದು ಬರುವಂಥದ್ದು. ಆದರೆ ನಿಮಗೆ ಆ ಗೊಂದಲ ಬೇಡ. ಈ ಒಂದು ವೆಬ್ಸೈಟಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅಂತ ನೋಡೋದು ಹೇಗೆ, ಆನ್ಲೈನ್ ಮೂಲಕವಾಗಿ ಅಪ್ಲೈ ಮಾಡುವಂಥದ್ದು ಹೇಗೆ, ಜನರಲ್ಲಿರುವಂತಹ ಗೊಂದಲಗಳೇನೆಂಬುದರ ಬಗ್ಗೆ ಮಾಹಿತಿ ಇಲ್ಲಿದೆ.
ಚುನಾವಣಾ ಆಯೋಗ ಸೋಮವಾರಷ್ಟೇ ಕರಡು ಮತದಾರರ ಪಟ್ಟಿಯನ್ನು ರಿಲೀಸ್ ಮಾಡಿದೆ. ಅದರಲ್ಲಿ ಪ್ರಮುಖವಾಗಿ ಚುನಾವಣಾ ಆಯೋಗ ಅಧಿಕೃತ ಜಾಲತಾಣವನ್ನು ಬಿಟ್ಟಿರುವಂಥದ್ದು ಅಫಿಷಿಯಲ್ ಆಗಿ. ಅದರಲ್ಲಿ ceo.karnataka.government.in ಅಂತೇಳಿ ಅದರಲ್ಲಿ ಮಾತ್ರ ಈ ಒಂದು ಕರಡು ಮತದಾರರ ಪಟ್ಟಿಯನ್ನು ಪ್ರಕಟ ಮಾಡಿರುವಂಥದ್ದು. ಹೀಗಾಗಿ ಚುನಾವಣಾಧಿಕಾರಿಗಳು ಸಲಹೆಯನ್ನು ಕೊಟ್ಟಿದ್ದಾರೆ, ಬೇರೆ ನೀವು ವೆಬ್ಸೈಟ್ಗಳನ್ನು ಪರಿಶೀಲನೆ ಮಾಡಬೇಡಿ. ಈ ಒಂದು ವೆಬ್ಸೈಟ್ ಅಂದರೆ ceo.karnataka.government.in ಅಂತೇಳಿ ವೆಬ್ಸೈಟ್ ಏನಿದೆ ಅದನ್ನು ಮಾತ್ರ ಅದರಲ್ಲಿ ನೀವು ಪರಿಶೀಲನೆಯನ್ನು ಮಾಡಬಹುದು ಅಂತೇಳಿ. ಅದಲ್ಲದೆ ಇನ್ನೊಂದು 2-3 ದಿನಗಳಲ್ಲಿ ನೀವು ಎಲ್ಲಿ ವೋಟಿಂಗ್ ಮಾಡ್ತೀರಿ, ನಿಮ್ಮ ಊರುಗಳಾಗಿರ್ಬೋದು, ನಿಮ್ಮ ಬೂತ್ ಮಟ್ಟದಲ್ಲಿ ಅಲ್ಲಿ ಈ ಒಂದು ಕರಡು ಪಟ್ಟಿಗಳನ್ನು ಅಂಟಿಸಲಾಗುತ್ತೆ ನಿಮ್ಮ ಊರುಗಳಲ್ಲಿ ಅಂತೇಳಿ ಅದರ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಸ್ನೇಹಿತರೆ. ಈಗ ಪ್ರಮುಖವಾಗಿ ನೀವು ವೆಬ್ಸೈಟ್ ಅಂದರೆ ಈಗ ವೆಬ್ಸೈಟನ್ನು ಓಪನ್ ಮಾಡಿದಂತಹ ಬಳಿಕ ಅದರಲ್ಲಿ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ಹುಡುಕಬೇಕೆ ಅಂತೇಳಿ ಅದರಲ್ಲಿ ಸಂಪೂರ್ಣವಾಗಿ ಕನ್ನಡದಲ್ಲಿ ನಿಮಗೆ ಮುಖ್ಯ ಒಂದು ಮಾಹಿತಿಯನ್ನು ಅಲ್ಲಿ ಕೊಟ್ಟಿರುತ್ತೆ. ಅದೇ ರೀತಿಯಾಗಿ ಮುಂದುವರೆಯಿರಿ ಅಂತೇಳಿ ಅದರ ಮುಂದೆಯೇ ನಿಮಗೆ ಆಪ್ಷನ್ಸ್ ಇರುತ್ತೆ. ಅನಂತರದಲ್ಲಿ ಅಲ್ಲಿ ನೀವು ಕ್ಲಿಕ್ ಮಾಡಿದಂತಹ ಸಂದರ್ಭದಲ್ಲಿ EPIC ನಂಬರ್ ಅಂತ ಎಪಿಕ್ ನಂಬರ್ ಅಂತೇಳಿ ಮತ್ತು ನಿಮಗೆ ಯಾವ ಸ್ಟೇಟು ಮತ್ತು ಲ್ಯಾಂಗ್ವೇಜನ್ನು ನೀವು ಅಲ್ಲಿ ಚೆಕ್ ಮಾಡ್ಕೊಳ್ಬೋದು. ನಮ್ಮ ಎಪಿಕ್ ನಂಬರ್ ಹಾಕಿದ ತಕ್ಷಣ ನಿಮಗೆ ಇಲ್ಲಿ ಕೋಡ್ ನಂಬರನ್ನು ನಿಮಗೆ ಕೊಡಲಾಗುತ್ತೆ. ಈ ಒಂದು ಕೋಡ್ ಏನಿದೆ ಇದನ್ನು ಅದರ ಪಕ್ಕದಲ್ಲೇ ನೀವು ಅದನ್ನು ಮೆನ್ಷನ್ ಮಾಡಿದಂತಹ ಸಂದರ್ಭದಲ್ಲಿ ನಾರ್ಮಲ್ ಆಗಿ ಎಲ್ಲರ ಮೊಬೈಲ್ಗಳಲ್ಲೂ ಕೂಡ ಆ ಲಿಂಕ್ ಇರುತ್ತೆ, ಆ ಲಿಂಕನ್ನು ಮಾಡ್ಕೊಬೋದು, ಸಿಸ್ಟಮಲ್ಲೂ ಕೂಡ ನೀವು ಮಾಡ್ಕೋಬೋದು. ಇಲ್ಲಿ ನೀವು ಸರ್ಚ್ ಅಂತ ಹೊಡೆದ್ರೆ ಅದರ ಕೆಳಗಡೆ ನಿಮಗೆ ಅದು ನಿಮ್ಮ ಮತದಾರರ ಪಟ್ಟಿಯಲ್ಲಿ ಇದೆಯಾ ಇಲ್ವಾ, ಏನು ಪ್ರಾಬ್ಲಮ್ ಆಗಿದೆ ಅನ್ನೋದು ಸಂಪೂರ್ಣವಾಗಿ ಡೇಟಾ ಬರುತ್ತೆ. ಒಂದು ವೇಳೆ ಏನಾದರೂ ನಿಮಗೆ ಇಲ್ಲೇನಾದರೂ ಎಪಿಕ್ ನಂಬರ್ ನಿಮಗೆ ಒಂದು ವೇಳೆ ಏನಾದರೂ ಈ ಒಂದು ವೋಟರ್ ಐ ಡಿಯಲ್ಲಿ SIR ಅಲ್ಲಿ ನಿಮ್ಮದೇನಾದರೂ ರಿಜೆಕ್ಟ್ ಆಗಿರುವಂಥದ್ದು ಅಥವಾ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಅದು ನಿಮಗೆ ಇಲ್ಲಿ ತೋರಿಸೋದಿಲ್ಲ. ಒಂದು ವೇಳೆ ಅದು ನಿಮಗೆ ಅಕ್ಸೆಪ್ಟ್ ಆಗಿದ್ರೆ ಮಾತ್ರ ಟೋಟಲ್ ನಿಮಗೆ ಇದರಲ್ಲೇ ನಿಮಗೆ ಬರುತ್ತೆ, ಸಿಂಪಲ್ ಆಗಿ ಅದರಲ್ಲಿ ಮಾಹಿತಿ ಬರುವಂಥದ್ದು. ಹೀಗಾಗಿ ಬೇರೆ ನೀವು ವೆಬ್ಸೈಟ್ಗಳಿಗೆ ಅದರ ಬಗ್ಗೆ ಚೆಕ್ ಮಾಡಬೇಡಿ. ಜೊತೆಗೆ ಚುನಾವಣಾಧಿಕಾರಿಗಳು ಕೂಡ ಸಲಹೆ ಕೊಟ್ಟಿದ್ದಾರೆ, ಅಧಿಕೃತ ಚುನಾವಣಾ ಆಯೋಗದ ವೆಬ್ಸೈಟಲ್ಲಿ ಮಾತ್ರ ನೀವು ಚೆಕ್ ಮಾಡಿದ್ರೆ ನಿಮ್ಮ ಪಟ್ಟಿ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಲಿಸ್ಟಲ್ಲಿ ಇದೆಯಾ ಇಲ್ವಾ ಅನ್ನೋದು ಆ ಮೂಲಕವಾಗಿ ಸ್ಪಷ್ಟವಾಗುತ್ತೆ. SIR ಮಾಡಿರೋದು ಸಿಟಿಲಿ ವಿದ್ಯಾವಂತರಿಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ಇನ್ನು ಹಳ್ಳಿಲಿರ್ತಕ್ಕಂಥ ಸಾಮಾನ್ಯ ರೈತರಿಗೆ ಆಗಲಿ ಸಾಮಾನ್ಯ ಜನಕ್ಕೆ ಹೆಂಗೆ ಅರ್ಥ ಆಗುತ್ತೆ? ಫಸ್ಟ್ ಆಫ್ ಆಲ್ SIR ಏನು ಅಂದ್ರೆ ಎಷ್ಟೋ ಜನ ಹಳ್ಳಿ ಜನಕ್ಕೆ ಗೊತ್ತಿಲ್ಲ. ನಮ್ಮ ಕರ್ನಾಟಕ ಉಳಿಬೇಕಂದ್ರೆ ದೇ ಶುಡ್ ಹ್ಯಾವ್ ಟು ಗೆಟ್ ಗುಡ್ ಪರ್ಸನ್. ನನ್ನ ಹಕ್ಕು ಇದು. ನಾನು ಅದು ಇಲ್ಲದೆ ಬಿಟ್ಬಿಟ್ಟು ಬೇರೆ ಎಲ್ಲೋ ತಿರ್ಕೊಂಡು ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಇಟ್ಕೊಂಡು ಇಲ್ಲಿನೂ ಒಂದು ಇಟ್ಕೊಂಡು ಆ ಕಡೆನೂ ಒಂದು ಇಟ್ಕೊಂಡು ಸುಳ್ಳು ಹೋಟ್ಗಳನ್ನ ಹಾಕ್ಕೊಂಡು ಅದು ತಡೆಯೋದಕ್ಕೆ ಇಟ್ ಈಸ್ ಎ ಗುಡ್ ಫಾರ್ ದೆಮ್. ಅಲ್ಲ, ಒಂದು ರೀತಿಯಲ್ಲಿ ಇದು ಒಳ್ಳೇದೇ. ಆದರೆ ಇದು ಮುಂದೆ ಇವರು ಏನು ಗ್ರೇಟರ್ ಬೆಂಗಳೂರು ಚುನಾವಣೆ ಬರೀ 20,000ಕ್ಕೆ ಒಂದು ವಾರ್ಡಾ, ಇವಾಗ ಇನ್ನೂ ಲೆಸ್ ಆಗೋಯ್ತಲ್ಲ. ಇವಾಗ ಆ ಪ್ರಕಾರ ಚುನಾವಣೆ ಇವ್ರು ನಡ್ಸಕ್ಕೆ ಇವಾಗ ತಾಕತ್ತಿಲ್ಲ. ECI ನೆಟ್ ಮುಖಾಂತರ ನಾನು ನನ್ನ ವೋಟರ್ ID ಅದರಲ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡೆ. ಬಟ್ ನನ್ನ ಹೆಸರು ಅದರಲ್ಲಿ ಇತ್ತು. ಬಟ್ ನಾನು ಖುಷಿ ಆಗಿದೆ. ಇದೇ ರೀತಿ ಪ್ರತಿಯೊಬ್ಬರು ಅವರ ಮತದಾರ ಪಟ್ಟಿಯಲ್ಲಿ ಇದೆಯಾ ಇಲ್ವಾ ಅಂತ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಇನ್ನೊಂದು ಪ್ರಕ್ರಿಯೆ ಇನ್ನೊಂದು ಸತಿ ಇದೆ ನಿಮಗೆ ಅನುಕೂಲ ಮಾಡ್ಕೊಳ್ಳೋಕೆ. ಇದು ಒಳ್ಳೆ ಅವಕಾಶ, ಇನ್ನೂ ನಮಗೆ ಕಾಲಾವಕಾಶ ಕೊಟ್ಟಿದ್ದಾರೆ. ಇಂದಿನಿಂದ ಮ್ಯಾಪಿಂಗ್ ಆಗದ ಅನಾಲಿಸಿಸ್ ಮತದಾರರಿಗೆ ನೋಟಿಸ್ ಅನ್ನ ಕೊಡಲಾಗ್ತಾ ಇದೆ. ಎಷ್ಟು ಸಾವಿರ ಮಂದಿಗೆ ಚುನಾವಣಾ ಆಯೋಗ ನೋಟಿಸ್ ಅನ್ನ ಕೊಡ್ತಾ ಇದೆ, ಅದರ ಪ್ರಕ್ರಿಯೆ ಹೇಗೆ ಮತ್ತೆ ಯಾವೆಲ್ಲ ರೀತಿ ಅದರ ಪ್ರೊಸೀಜರ್ ಅನ್ನ ಅಧಿಕಾರಿಗಳು ಫಾಲೋ ಅನ್ನ ಮಾಡ್ತಾ ಇದ್ದಾರೆ, ಇಷ್ಟು ಮಂದಿಯ ಒಂದು ನೋಟಿಸ್ ಕೊಡುವಂತ ನಿಟ್ಟಿನಲ್ಲಿ ಬೆಂಗಳೂರಿನ ಶಾಸಕರು ಏನು ಹೇಳ್ತಾರೆ ಎಂಬುದರ ಬಗ್ಗೆ ನಮ್ಮ ಕುಲಿಗ್ ಆಶಿಕ್ ಹೇಳ್ತಾರೆ. ಮತದಾರರಿಗೆ ನೋಟಿಸ್ ಕೊಡೋದಕ್ಕೆ ಇವತ್ತಿನಿಂದ ಚುನಾವಣಾ ಆಯೋಗ ಶುರು ಮಾಡಿದೆ. ರಾಜ್ಯದಲ್ಲಿ ಒಟ್ಟು 43,81,335 ಮತದಾರರಿಗೆ ನೋಟಿಸನ್ನು ಚುನಾವಣಾ ಆಯೋಗ ಕೊಡುತ್ತೆ. ಈ ಪೈಕಿ ಬೆಂಗಳೂರಿನಲ್ಲೆಷ್ಟು, ಹಾಗಾದರೆ ಯಾವ ರೀತಿಯಾಗಿ ಬೆಂಗಳೂರಿನಲ್ಲಿ ನೋಟಿಸ್ ಕೊಡುವಂಥ ಪ್ರಕ್ರಿಯೆ ನಡೀತಾ ಇದೆ ಮತ್ತು ಇದ್ರ ಬಗ್ಗೆ ಬೆಂಗಳೂರಿನ ಶಾಸಕರು, ಸಚಿವರು ಮತ್ತು ಸಾರ್ವಜನಿಕರು ಏನು ಹೇಳ್ತಿದ್ದಾರೆ ಅನ್ನೋದನ್ನು ನೋಡೋಣ. ರಾಜ್ಯದಲ್ಲಿ ಒಟ್ಟು 43,81,335 ಮತದಾರರಿಗೆ ಚುನಾವಣಾ ಆಯೋಗ ನೋಟಿಸ್ ಜಾರಿ ಮಾಡಲಿದೆ. ಈ ಪೈಕಿ ಬೆಂಗಳೂರಿನಲ್ಲೇ 24,06,044 ಮತದಾರರಿಗೆ ನೋಟಿಸ್ ಹೋಗುತ್ತೆ. ನಗರದಲ್ಲಿ ಒಟ್ಟು 56,99,660 ಮತದಾರರು SIR ವ್ಯಾಪ್ತಿಗೆ ಬಂದಿದ್ದಾರೆ. ಈ ಪೈಕಿ 43% ಮತದಾರರಿಗೆ ಚುನಾವಣಾ ಆಯೋಗ ನೋಟಿಸ್ ಜಾರಿ ಮಾಡುತ್ತೆ. ರಾಜ್ಯದಲ್ಲಿ ಅತಿ ಹೆಚ್ಚು ನೋಟಿಸ್ ಬೆಂಗಳೂರಿನಲ್ಲಿ ಜಾರಿ ಆಗ್ತಾ ಇದೆ. ಮ್ಯಾಪಿಂಗ್ನಲ್ಲಿ ತಪ್ಪು ಮಾಹಿತಿ ಮತ್ತು SIRನಲ್ಲಿ ಅರ್ಜಿಯಲ್ಲಿ ಕೊಟ್ಟಂತಹ ಮಾಹಿತಿಯಲ್ಲಿ ಭಾರಿ ವ್ಯತ್ಯಾಸ ಕಂಡು ಬಂದಿರುವಂಥ ಕಾರಣಕ್ಕಾಗಿ ನೋಟಿಸನ್ನು ಜಾರಿ ಮಾಡಲಾಗ್ತಿದೆ. ಬೆಂಗಳೂರು
ಉತ್ತರದಲ್ಲಿ ಒಟ್ಟು ಮತದಾರರ ಸಂಖ್ಯೆ 12,80,085. ಈ ಪೈಕಿ 6,13,004 ಮತದಾರರಿಗೆ ಚುನಾವಣಾ ಆಯೋಗ ನೋಟಿಸ್ ನೀಡುತ್ತೆ. ಬೆಂಗಳೂರು ಕೇಂದ್ರದಲ್ಲಿ 10,29,196 ಒಟ್ಟು ಮತದಾರರಿದ್ದಾರೆ. ಈ ಪೈಕಿ 4,29,372 ಮತದಾರರಿಗೆ ನೋಟಿಸ್ ಹೋಗುತ್ತೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ 23,03,623 ಮಂದಿ ಮತದಾರರಿದ್ದಾರೆ. ಈ ಪೈಕಿ 9,46,037 ಮತದಾರರಿಗೆ ನೋಟಿಸ್ ನೀಡಲಾಗುತ್ತೆ. ಬೆಂಗಳೂರು ದಕ್ಷಿಣದಲ್ಲಿ 10,86,756 ಒಟ್ಟು ಮತದಾರರಿದ್ದರೆ ಈ ಪೈಕಿ 4,17,631 ಮತದಾರರಿಗೆ ನೋಟಿಸನ್ನು ಕೊಡಲಾಗುತ್ತೆ. ಬೆಂಗಳೂರು ನಗರದಲ್ಲಿ ಒಟ್ಟು 56,99,660 ಮತದಾರರಿದ್ದರೆ ಈ ಪೈಕಿ 43%ನಷ್ಟು ಅಂದರೆ 24,06,044 ಜನರಿಗೆ ನೋಟಿಸನ್ನು ಕೊಡೋದಕ್ಕೆ ಚುನಾವಣಾ ಆಯೋಗ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಅವರು ಮನೆಗಳು ಬದಲಾಯಿಸ್ತಾ ಇರ್ತಾರೆ. ಆಮೇಲೆ ಸತ್ತಂಥವ್ರು ಯಾರು ಕೂಡ ಡಿಲೀಟ್ ಮಾಡ್ಸಲ್ಲ. ನಮ್ಮ ಕ್ಷೇತ್ರದಲ್ಲಿ 9,000 ಜನ ಸತ್ತೋಗಿದ್ದರು, ಡಿಲೀಟ್ ಮಾಡಿರಲಿಲ್ಲ. ಮತ್ತು ಪರ್ಮನೆಂಟಾಗಿ ಸ್ಥಳಾಂತರ ಮಾಡಿದ್ದಾರೆ, ಅದೂ ಇರಲಿಲ್ಲ. ಮತ್ತು ಕೆಲವರು ಡಬಲ್ ಓಟು, ಉದಾಹರಣೆಗೆ ನಮ್ಮಲ್ಲಿ ಕೇರಳ ಕಡೆಯವರು ಜಾಸ್ತಿ ಇದ್ದರು, ತಮಿಳ್ನಾಡವರಿದ್ದರು, ಒರಿಸ್ಸಾದವರಿದ್ದರು. ಇವರೆಲ್ಲ ಕೂಡ ಅಲ್ಲೂ ಓಟ್ ಇರ್ತಿತ್ತು, ಇಲ್ಲೂ ಓಟ್ ಇರ್ತಿತ್ತು. ಅದರಲ್ಲಿ ಈಗ ತೆಗೆದಿರ್ತಕ್ಕಂಥದ್ದು ಸರಿಯಾಗಿದೆ. ಆದರೆ ಮತ್ತೆ ಫಾರಮ್ 6 ಇದೆಯಲ್ಲ, ಫಾರಮ್ 6ಗೆ ಎಲೆಕ್ಷನ್ ಕಮಿಷನ್ನು ಅವಕಾಶ ಮಾಡಿಕೊಡ್ಬೇಕು. JBನ 2 ಮಾಡ್ತಾರೋ 3 ಮಾಡ್ತಾರೋ. ತಿರ್ಗಾ ವಿಶೇಷವಾಗಿ ಈಗ ಕರಡು ಪತ್ರ ಬಂದಿದೆ. ತಿರ್ಗಾ ಫಾರಮ್ 6 ಸೇರಿಸೋದಕ್ಕೆ ಅವಕಾಶ ಇದೆ. ಫಾರಮ್ 6 ಏನು ಜಾಸ್ತಿ ಸೇರಿಸೋದಕ್ಕೆ ಆಗೋದಿಲ್ಲ. ಈಗ ಔಟ್ಸೈಡ್ ಡಿಲೀಟ್ ಆಗಿರೋದು ಡಿಲೀಟೇ. ಅದಕ್ಕೆ ಇನ್ನು ಫಾರಮ್ ಕೊಟ್ಟು ಅದಕ್ಕೆ ಡಾಕ್ಯುಮೆಂಟ್ ಕೊಟ್ಟು ಇವರು ಎನ್ಕ್ವೈರಿ ಮಾಡಿ ಇದೆಲ್ಲ ಒಂದು 5% ಕೂಡ ಇನ್ನು ಸೇರೋದಿಲ್ಲ. ಅದು ಒಳ್ಳೆಯದೇ. ಯಾಕಂದರೆ ನಾವು ಎಲೆಕ್ಷನ್ ದಿವಸ ಮನೆಗೆ ವೋಟ್ ಲಿಸ್ಟ್ ಹಂಚೋವಾಗ 1,200 ಓಟ್ 1,500 ಓಟ್ ಇರುತ್ತೆ. ಅಲ್ಲಿ ಹಂಚಕ್ಕೆ ಹೋದರೆ ಯಾರೂ ಇರಲ್ಲ. ಅಲ್ಲಿ ಆಗ್ತಾ ಇದ್ದಿದೆ 45%. ಇವಾಗೆಲ್ಲ ಅವ್ರದ್ದೆಲ್ಲ ಡಿಲೀಟ್ ಆಗಿದೆ, ಒಳ್ಳೆಯದೇನೆ. ಮತದಾರರಲ್ಲದವರು ಇಲ್ಲಿ ಮತದಾನ ಮಾಡ್ತಕ್ಕಂಥ ಪ್ರಕ್ರಿಯೆ ಇತ್ತು, ಅದು ತೊಲಗಿರೋದ್ರಿಂದ ಈಗ ಸ್ವಚ್ಛವಾದ ನಿಜವಾಗಲೂ ಬೆಂಗಳೂರಿನ ನಿವಾಸಿಗಳು ಅವರು ಬೇಕಾದಂಥ ಪ್ರತಿನಿಧಿಯನ್ನು ಆರಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಅವಕಾಶ ಆಗಿದೆ. ಇದರಿಂದ ನಿಜವಾಗ್ಲೂ ಬೆಂಗಳೂರು ಒಳ್ಳೆಯದಾಗುತ್ತೆ ಅಂತ ತಿಳ್ಕೊಂಡಿದೆ. ಮತದಾರರಿಗೆ ನೋಟಿಸ್ ಕೊಟ್ಟು ದಾಖಲೆಗಳನ್ನು ಪರಿಶೀಲನೆ ಮಾಡೋದಕ್ಕೆ ಚುನಾವಣಾ ಆಯೋಗ 58 ದಿನಗಳ ಕಾಲಾವಧಿಯನ್ನು ನಿಗದಿ ಮಾಡಿದೆ. ಮಹಾನಗರ ಬೆಂಗಳೂರಿನಲ್ಲಿ ಈ ಅವಧಿಯಲ್ಲಿ ದಾಖಲೆಗಳನ್ನು ಪರಿಶೀಲನೆ ಮಾಡೋದಕ್ಕೆ ಸಾಧ್ಯನಾ? ಇದಕ್ಕೆ ಚುನಾವಣಾ ಆಯೋಗ ಮತ್ತು GB ಅಧಿಕಾರಿಗಳು ಯಾವ ರೀತಿ ತಯಾರಿ ಮಾಡಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ ಶರಣು ಹಂಪಿ. ಇಂದಿನಿಂದ ಮ್ಯಾಪಿಂಗ್ ಆಗದೆ ಇರುವಂತ ಮತದಾರರಿಗೆ SIR ನೋಟಿಸ್ ಕೊಡುವಂತ ಕಾರ್ಯವನ್ನ BLO ಅಧಿಕಾರಿಗಳು ಮಾಡಲಿದ್ದಾರೆ. ಹಾಗಾದ್ರೆ BLO ಅಧಿಕಾರಿಗಳು ನೋಟಿಸ್ ನೀಡುವಂತ ಸಂದರ್ಭದಲ್ಲಿ ಮನೆಯಲ್ಲಿ ಯಾರು ಇಲ್ಲ ಅಂದ್ರೆ ಅಧಿಕಾರಿಗಳು ಏನ್ ಮಾಡ್ತಾರೆ? ನೀವು ಆ ನೋಟಿಸ್ ಪ್ರತಿ ಅಂದ ಕೂಡಲೇ ಹೆದರದೆ ಆ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸೋದು ಹೇಗೆ? ಈ ಕುರಿತಾದಂತ ರಿಪೋರ್ಟ್ ಇಲ್ಲಿದೆ. ಇಂದಿನಿಂದ ಮ್ಯಾಪಿಂಗ್ ಆಗದ ಹಾಗೂ ಅನಾಮಲಿ ಕಂಡು ಬಂದಿರುವ ಮತದಾರರಿಗೆ ಮನೆ ಮನೆಗೆ ತೆರಳಿ ನೋಟಿಸ್ ನೀಡುವ ಪ್ರಕ್ರಿಯೆ ಶುರುವಾಗಲಿದೆ. ಒಟ್ಟು 43,81,335 ಮತದಾರರಿಗೆ ನೋಟಿಸ್ ನೀಡುವ ಪ್ರಕ್ರಿಯೆ ಈಗಾಗಲೇ ಶುರುವಾಗಿದೆ. ಅಧಿಕಾರಿಗಳೇ ನಿಗದಿಪಡಿಸಿರುವ 58 ದಿನಗಳ ಅವಧಿಯೊಳಗೆ ನೋಟಿಸ್ ನೀಡುವ ಕಾರ್ಯ ಪೂರ್ಣಗೊಳಿಸಬೇಕಾಗಿದೆ. BLOಗಳು ಮತದಾರರ ಮನೆಗೆ ತೆರಳಿ ಮತದಾರರ ದಾಖಲೆಗಳಲ್ಲಿ ಕಂಡು ಬಂದಿರುವ ವ್ಯತ್ಯಾಸದ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ. ಮನೆಗೆ ಹೋದಾಗ ಯಾರು ಇಲ್ದಿದ್ರೆ ಏನ್ ಮಾಡಬೇಕು? ಇದು ಬಹಳ ಸಹಜವಾಗಿ ಮೂಡುತ್ತಿರುವಂತಹ ಪ್ರಶ್ನೆ. ಬೆಂಗಳೂರಲ್ಲಿ ಬಹುತೇಕರು ಉದ್ಯೋಗದ ಕಾರಣಕ್ಕೆ ಬೆಳಗ್ಗೆಯಿಂದ ಸಂಜೆವರೆಗೂ ಮನೆಯಿಂದ ಹೊರಗಿರ್ತಾರೆ. ಕೆಲವರಂತೂ ರಾತ್ರಿ ವೇಳೆಗೆ ವಾಪಸ್ ಬರೋದು. ಈ ಸಂದರ್ಭದಲ್ಲಿ BLO ಭೇಟಿ ನೀಡಿದಾಗ ಮನೆಯಲ್ಲಿ ಯಾರು ಇಲ್ಲದಿದ್ರೆ ಮತದಾರರು ಆತಂಕ ಪಡುವ ಅವಶ್ಯಕತೆ ಇಲ್ಲ. ಇಂಥ ಪ್ರಕರಣಗಳಲ್ಲಿ ಮರು ಭೇಟಿ ಅಥವಾ ಮತದಾರರನ್ನ ಫೋನ್ ಮೂಲಕ ಸಂಪರ್ಕಿಸುವ ವ್ಯವಸ್ಥೆಯನ್ನ ನೋಟಿಸ್ ತಲುಪಿಸುವ ಅಧಿಕಾರಿಗಳು ಕ್ರಮ ಕೈಗೊಳ್ಳಿದ್ದಾರೆ. ನೋಟಿಸ್ ಸಿಗಲಿಲ್ಲ ಎಂಬ ಕಾರಣಕ್ಕೆ ತಕ್ಷಣವೇ ಮತದಾರರ ಹೆಸರು ಪಟ್ಟಿಯಿಂದ ತೆಗೆದು ಹಾಕುವುದಿಲ್ಲ. ಆದರೆ ನೋಟಿಸ್ ಬಂದ ನಂತರ ಅದಕ್ಕೆ ಹೆದರುವಂತ ಅವಶ್ಯಕತೆನೂ ಕೂಡ ಇಲ್ಲ. ನಿರ್ಲಕ್ಷ್ಯ ಮಾಡದೆ ನಿಗದಿತ ಅವಧಿಯಲ್ಲಿ ಪ್ರತಿಕ್ರಿಯೆ ಅಂದ್ರೆ ಅಗತ್ಯ ದಾಖಲೆಗಳನ್ನ ಸಲ್ಲಿಸೋದು ತುಂಬಾನೇ ಇಂಪಾರ್ಟೆಂಟ್. 12 ದಾಖಲೆಗಳಲ್ಲಿ ಯಾವ್ದಾದ್ರು ಒಂದು ದಾಖಲೆಯನ್ನು ಕೊಟ್ಟರು ಕೂಡ ಮ್ಯಾಪಿಂಗ್ ಆಗ್ಲಿಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ. ಇನ್ನು ಜನರಲ್ಲಿರುವಂತಹ ಬಹಳ ಪ್ರಮುಖವಾದಂಥ ಗೊಂದಲಗಳೆಂದ್ರೆ, ನಾವು ಕೆಲಸಕ್ಕೆ ಹೋಗಿರ್ತೇವೆ, BLO ಬಂದಾಗ ಮನೆಯಲ್ಲಿ ಇಲ್ದಿದ್ರೆ ಏನ್ ಮಾಡಬೇಕು? ನೋಟಿಸ್ ನಮಗೆ ಸಿಗದೆ ಹೋದ್ರೆ ನಮ್ಮ ಮತದಾನದ ಹಕ್ಕಿಗೆ ತೊಂದರೆ ಏನಾದರೂ ಆಗುತ್ತಾ? ನನ್ನ ಹೆಸರು ಮ್ಯಾಪಿಂಗ್ ಆಗಿಲ್ಲ ಅಂದ್ರೆ ನನ್ನ ಹೆಸರು ಮತದಾರ ಪಟ್ಟಿಯಿಂದನೇ ತೆಗೆದು ಹಾಕಲಾಗತ್ತಾ? ಯಾವ ದಾಖಲೆಗಳನ್ನು ತೋರಿಸಬೇಕು ಎಂಬ ಪ್ರಶ್ನೆಗಳು ಕೂಡ ಸಹಜವಾಗಿ ಮೂಡುತ್ತೆ.
ಇದಕ್ಕೆ ಈಗಾಗಲೇ ಮಾಹಿತಿಯನ್ನು ಕೂಡ ಕೊಟ್ಟಿರೋದು 12 ದಾಖಲೆಗಳು ಮತ್ತು ಅಧಿಕಾರಿಗಳು ಬಂದಂಥ ಸಂದರ್ಭದಲ್ಲಿ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಅವರು ಕೇಳಿದಂಥ ದಾಖಲೆಗಳನ್ನು ಕೊಟ್ಟರೆ ಮ್ಯಾಪಿಂಗ್ ಆಗೋದ್ರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇರೋದಿಲ್ಲ. ಯಾರೆಲ್ಲ ಸೇರಿಸಲಿಕ್ಕೆ ಇಚ್ಛೆ ಇದ್ದ ಜನರು ತಮ್ಮ ಹೆಸರನ್ನ ಈ 11 ದಾಖಲಾತಿ ಕೊಡಿಸ್ಬೇಕು ಮಾತ್ರ. ಅವರು ಇಫ್ ಬಾರ್ನ್ ಬಿಫೋರ್ 87 ಇದ್ರೆ ಅವರು 3 ದಾಖಲಾತಿ ಏನಾದರೂ ಇದ್ರೆ ಸಾಕು. ಒಂದು ಐಡೆಂಟಿಟಿ ಕಾರ್ಡ್, PPO ಆರ್ ಎನಿ ಪೆನ್ಷನ್ ಸಿಗ್ತಾ ಇದ್ದ ದಾಖಲಾತಿ ಅಥವಾ ಬೇರೆ ಏನಾದರೂ ಐಡೆಂಟಿಟಿ ಕಾರ್ಡ್ ಯಾರಾದರೂ ಕೊಟ್ಟಿದ್ರೆ ಇಶ್ಯೂಡ್ ಬೈ ಗವರ್ಮೆಂಟ್ ಆರ್ ಬೈ ದ ಸ್ಟೇಟ್ ಲೆವೆಲ್ ಅಥವಾ ಬರ್ತ್ ಸರ್ಟಿಫಿಕೇಟ್ ಇಶ್ಯೂ ಮಾಡಿದರೆ ಅವರು ಇದರಲ್ಲಿ ಸ್ವಲ್ಪ ತಮ್ಮ ಹೆಸರು ಜೋಡಿಸಿ ಕಟ್ಸ್ಕೊಡಿಸ್ಬೋದು. ಯಾವ ನೋಟಿಸು ಇಲ್ಲ, ಯಾವುದೂ ಇಲ್ಲ, ಯಾವ ಪ್ರಚಾರನೂ ಇಲ್ಲ, ಎಂಥದ್ದು ಇಲ್ಲ. ಅವರೆಲ್ಲ ಕೂತಿರ್ತಾರೆ, ಯಾರೋ ಒಬ್ರಿಗೂ ಅನುಭೋಗಶಾಲಿ ಮಾಡ್ಕೋತಾರೆ. ಸಾಮಾನ್ಯ ಓದಿಲ್ಲ ಬರ್ದಿಲ್ಲ ಅಂಥವರು ಭಾಳ ಇಕ್ಕಟ್ಟಿಗೆ ಸಿಗಾಕೊಂಡು ಹುಡುಕಾಡ್ತಾರೆ. ಸರ್, ನಮ್ಮ ಮನೇಲಿ 6 ಜನ ಇದ್ದೀವಿ. ಆ ಇಬ್ಬರದ್ದು ಬಂದಿಲ್ಲ, ನಮ್ಮ ಹೆಂಡತಿದ್ದು ಬಂದಿಲ್ಲ, ನಮ್ಮ ತಾಯಿಯವ್ರದ್ದು ಬಂದಿಲ್ಲ. ಅಲ್ಲಿ ಎಲ್ಲ ಹಾಕಿದ್ದು ಅದನ್ನ ಬಂದಿಲ್ಲ, ಅವರು ಮಿಸ್ ಆಗೈತೆ ಅಂತ ಹೇಳ್ತಾ ಇದ್ದಾರೆ. ನಮ್ದೆಲ್ಲ ಬಂತು, ನಮ್ದೆಲ್ಲ ಆಗೈತೆ. ನೋಡ್ಬೇಕು ಸರ್, ಎಲ್ಲ ಮಾಡ್ಬೇಕು. ಅವರು ಮನೆಗೆ ಅಂದ್ರೆ ಮನೆಗೆ ಬರಲ್ಲ, ರೋಡಿಗೆ ಬರ್ತಾರೆ, ಎಲ್ಲ ಬನ್ನಿ ಅಂತ ಕರೀತಾರೆ, ಇದು ಮಾಡ್ತಾರೆ, ರೋಡಿಗೆ ಬಂದು ಇದು ಮಾಡ್ಕೊಂಡು ಮಾಡ್ತಾರೆ. ಎಲ್ಲ ನಿಮ್ಮ ಡೀಟೇಲ್ಸ್ ಎಲ್ಲ ತಂದ್ಕೊಡಿ ಮಾಡ್ಕೊಡಿ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ. ರಾಜ್ಯ ಚುನಾವಣಾ ಆಯೋಗ ಮತದಾರರ ಕರಡು ಪಟ್ಟಿ ಪ್ರಕಟಗೊಂಡ ಬೆನ್ನಲ್ಲೇ ಹೊಸ ಮತದಾರರು ಕೂಡ ನಾವು ಯಾವಾಗ ಸೇರಿಸೋದು ವೋಟರ್ ಲಿಸ್ಟ್ಗೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಯಾವ ಅಪ್ಲಿಕೇಶನ್ ಫಾರ್ಮ್ ಹಾಕಬೇಕು ಅಂತಲೂ ಕೂಡ ಪ್ರಶ್ನೆ ಮತ್ತು ಗೊಂದಲ ಇದೆ. ಈ ಕುರಿತಾದಂಥ ರಿಪೋರ್ಟ್ ಪ್ರಗತಿ ಕಡೆಯಿಂದ. ಒಟ್ನಲ್ಲಿ ಅಕ್ಟೋಬರ್ 27ಕ್ಕೆ ಅಂತಿಮ ಮತದಾರರ ಪಟ್ಟಿ ಪ್ರಕಟ ಆಗುತ್ತೆ. ಫೈನಲ್ ರೋಲ್ ನಲ್ಲಿ ನಿಮ್ಮ ಹೆಸರು ಇರಬೇಕು ಅಂತಾದ್ರೆ ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನವನ್ನ ನೀವು ಪಾಲನೆ ಮಾಡಬೇಕು. ನಿಮಗೇನಾದ್ರೂ ಅನುಮಾನಗಳಿದ್ರೆ, ಗೊಂದಲಗಳಿದ್ರೆ, SIR ಕುರಿತಾದಂತಹ ಎಲ್ಲ ಅನುಮಾನಗಳನ್ನ ನಿಮ್ಮ ಸ್ಥಳೀಯ BLOಗಳನ್ನ ಅಥವಾ BLAಗಳನ್ನ ಕೂಡ ಕೇಳಿ ಪಡ್ಕೊಳ್ಬಹುದು. ಇಲ್ಲವಾದಲ್ಲಿ ಸಹಾಯವಾಣಿ ಸಂಖ್ಯೆಗೆ ಕೂಡ ಕರೆ ಮಾಡಬಹುದು. 1950ಗೆ ಕರೆ ಮಾಡಿ ಕೂಡ ನಿಮ್ಮ ಅನುಮಾನಗಳನ್ನ ಬಗೆಹರಿಸಿಕೊಳ್ಳೋದಕ್ಕೆ ಅವಕಾಶ ಇದೆ. ವಿಡಿಯೋ ಜರ್ನಲಿಸ್ಟ್ ಗುರುಶೇಖರ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು.